ಬರೀ ವಿಡಿಯೋ ನೋಡೋದಲ್ಲ, ಅದ್ರ ಜೊತೆಗೆ ಒಂದು ಫಾಲೋನು ಮಾಡ್ಕೊಬೇಕು. ಗೇಮ್ ಅದಪ್ಪ, ನಮಗೆ ನಾವೇ ಚೆನ್ನಾಗಿದ್ದೀವಿ ಅನ್ಕೋಬೇಕು. ಹಾಯ್, ಗುಡ್ ಮಾರ್ನಿಂಗ್ 4 ಎದ್ದಿರೋದು. ಇವತ್ತು ಹೊರಗಡೆ ಬಂದು ನೋಡಿದ್ರೆ ಇನ್ನೂ ಬೆಳಗ್ಗೆ ಆಗಿಲ್ಲ. ಆಲ್ರೆಡಿ ನಾನು ಎದ್ಬಿಟ್ಟಿದ್ದೀನಿ. ಇವತ್ತು 4 ಗಂಟೆ ಆದರೂ ಇನ್ನೂ ಬೆಳಗ್ಗೆ ಆಗಿಲ್ಲ. ಫುಲ್ ಕತ್ಲೆನೇ ಐತೆ. Why? I don't understand. ಆಮೇಲೆ ಫ್ರೆಶ್ ಅಪ್ ಆಗ್ಬಿಟ್ಟು ಅಡುಗೆ ಮನೆಯಲ್ಲೇ ಒಂದು ವಿಡಿಯೋ ಮಾಡ್ಕೊತಾ ಇದ್ದೆ. ಆಮೇಲೆ ಗ್ಯಾಸ್ ಎಲ್ಲ ಒರೆಸಿ ಅದಕ್ಕೆ ಕುಂಕುಮ ಹಾಕ್ಬಿಟ್ಟು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಆಮೇಲೆ ಹೊಸ್ಲಿಗೆಲ್ಲ ಕುಂಕುಮ ಹಾಕ್ಬಿಟ್ಟು ರಂಗೋಲಿ ಬಿಡ್ಬೇಕಂತ ಅದನ್ನು ಮಾಡ್ಕೊತಾ ಇದ್ದೆ. ಯಾಕೆ ಇಷ್ಟು ಬೇಗ ಎದ್ದಿದ್ದೀನಿ ಅಂದರೆ ಇವತ್ತು ಕಾರ್ತಿಕ್ ಸೋಮವಾರ, ಅದಕ್ಕೇನೆ. 5 minutes later. ಆಮೇಲೆ ರಂಗೋಲಿ ಬಿಡ್ಬೇಕಂತ ಹೇಳ್ಬಿಟ್ಟು ಹಂಗೋ ಹಿಂಗೋ ನಂಗೆ ಗೊತ್ತಿರೋಷ್ಟು ರಂಗೋಲಿ ನಾನು ಬಿಡ್ತೀನಪ್ಪ. ಇವತ್ತು ಮೊದಲನೇ ಕಾರ್ತಿಕ್ ಸೋಮವಾರ ಬೇರೆ. ನನಗೆ ಮಹದೇಶ್ವರ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ನಾವು ಪೂಜೆ ಮಾಡೋ ದೇವ್ರಿಗೆ ಕೂಡ ಮಹದೇಶ್ವರನೇ ನಮ್ಮ ಮನೆಯಲ್ಲಿ. ಪೂಜೆ ಮಾಡೋ ದೇವರು. ಸೊ ಅದಕ್ಕೆ ಏನೇನು ಬೇಕು ಕಜ್ಜಾಯ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಸೊ ಅದನ್ನು ಮಾಡಿಟ್ಬಿಟ್ಟು ಕಾಫಿ ಕುಡ್ದೆ. ರುಕೋ ಜರಾ ಸಬರ್ ಕರೋ. ಆಮೇಲೆ ಈ ಡ್ರೆಸ್ ವೇರ್ ಮಾಡ್ಕೊಂಡು ಹೋಗ್ಬೇಕು ಆಫೀಸ್ಗೆ ಅಂತ ಹಾಕ್ಕೊಂಡೆ. A few inches later. ಆಮೇಲೆ ದೇವ್ರಿಗೆ ಬೇಕಾಗಿದ್ನೆಲ್ಲ ಎತ್ತಿಟ್ಕೊಂಡು ಇದನ್ನೆಲ್ಲ ನಾನು ಮಾತಲ್ಲಿ ಹೇಳೋದ್ಕಿಂತ ಹೆಚ್ಚಾಗಿ ಸಾಂಗಲ್ಲಿ ನೋಡಿದರೆ ಸೂಪರ್ ಆಗಿರ್ತಿತ್ತು. ಅದೇ ಯೂಟ್ಯೂಬಲ್ಲಿ ಸಾಂಗ್ ಹಾಕಿದ್ರೆ ಕಾಪಿರೈಟ್ ಅಂತ ವಿಡಿಯೋ ಬ್ಲಾಕ್ ಆಗುತ್ತೆ. ಅದಕ್ಕೆ ಯಾವುದೋ ಬೇಡ ಅಂದ್ಬಿಟ್ಟು ಮಾತಲ್ಲೇ ಎಕ್ಸ್ಪ್ಲೈನ್ ಮಾಡಿದೆ. ಅದೇನೋ ಅಂತಾರಲ್ಲ, ನಮ್ಮ ಮುದ್ದು ಮಂದಪ್ಪಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫೈನಲಿ ಎಲ್ಲ ಅಂತೂ ರೆಡಿ ಆಯಿತು. ರೆಡಿ ಆದಮೇಲೆ ಇನ್ನೇನು ಪೂಜೆಗಿಟ್ಟು ಪೂಜೆ ಮಾಡಿದೆ. ಮನ್ಸಿಗೆ ಒಂಥರ ಏನೋ ನೆಮ್ಮದಿ ಅನ್ನಿಸ್ತು ಪೂಜೆ ಮಾಡಾದ್ಮೇಲೆ. ತುಂಬ ದಿನ ಆಗಿತ್ತು ಪೂಜೆ ಮಾಡಿ. ಕೆಲ್ಸಕ್ಕೆ ಹೋದಾಗ್ಲಿಂದ ಒಂದಿನನೂ ದೇವರಿಗೆ ಅಂತ ನಾನು ಪೂಜೆನೇ ಮಾಡಿರಲಿಲ್ಲ. ಇವತ್ತೇ ಮಾಡಿದ್ದು. ನಾನು ನಮ್ಮಮ್ಮ ಅಂತ ಕೆಲ್ಸಕ್ಕೆ ಹೋಗೋ ಅರ್ಥದಲ್ಲಿ ದೇವ್ರಿಗೆ ಪೂಜೆ ಮಾಡೋಕ್ಕೂ ಟೈಮ್ ಇರಲ್ಲ. ಅದಕ್ಕೇನೆ ಇವತ್ತು 4 ಗಂಟೆಗೆ ಎದ್ದು ವೆರೈಟಿ ಅಡುಗೆ ಮಾಡಿ ದೇವರಿಗೆಲ್ಲ ರೆಡಿ ಮಾಡಿ ನೆಮ್ಮದಿಯಾಗಿ ಪೂಜೆ ಮಾಡ್ಕೊಂಡು ಆಮೇಲೆ ನಮ್ಮ ಪಪ್ಪನ ಹತ್ರ ಡ್ರಾಪ್ ಹಾಕಿಸ್ಕೊಂಡು ಆಫೀಸಿಗೆ ಬಂದೆ. ಆಮೇಲೆ ಆಫೀಸಿಗೆ ಬೇಗ ಬಂದರೆ ಏನು ಕೆಲಸ ಇರುತ್ತೆ, ಟೇಬಲ್ ಕ್ಲೀನ್ ಮಾಡೋದೇನೆ ಕೆಲಸ. ಆಮೇಲೆ ಮಾಡಿರೋ ಎಲ್ಲ ವೆರೈಟಿ ಊಟ ಮಾಡ್ಕೊಂಡು ಏನೋ ಮಾಡಿದೆ. ಫಾಲೋ ಮಾಡ್ಕೊಳ್ರಪ್ಪ.